ಇವತ್ತು ನನ್ನ ಕೈಯಲ್ಲಿ ನಮ್ಮ ನಗರ ಪೊಲೀಸ್ ಸಂಚಾರ ಮತ್ತು ಸಾರಿಗೆ ಇಲಾಖೆ ಮೊಳಕೆಯಲ್ಲೇ ತಿದ್ದಿರಿ ಅನ್ನೋ ಒಂದು ಪುಸ್ತಕವನ್ನ ನಮ್ಮ ಕೈಲಿ ಬಿಡುಗಡೆಯನ್ನ ಮಾಡಿಸಿದ್ದಾರೆ. ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಕಾನೂನಿನ ಪಾಲನೆ ನಾವೆಲ್ಲ ಅರ್ಥಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಿಮ್ಮನ್ನೆಲ್ಲ ಕರೆಸಿ ಈ ರಾಷ್ಟ್ರೀಯ ರಸ್ತೆ ಸುರಕ್ಷಣಾ ಮಾಸದ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. ಒಮ್ಮೆ ಜೀವವನ್ನು ಕಳ್ಕೊಂಡ್ರೆ ಮತ್ತೆ ಜೀವ ಸಿಗುವುದಿಲ್ಲ. ಅದಕ್ಕೋಸ್ಕರ ನಮ್ಮ ಯುವಕರು ಹೆಚ್ಚು ಉಲ್ಲಂಘನೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಮಾರ್ಗದರ್ಶನವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ. ಈಗ ಹೊಸ ಯುಗದಲ್ಲಿ ನಾವಿದ್ದೇವೆ. ಮಂಜುನಾಥ್ ಮೆಕಡೇಮಿಯಾ ಕೃಷಿಯಲ್ಲಿ ಎಕರೆಗೆ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನೀವು ಕೂಡ ಹೊಸ ಯುಗದಲ್ಲೇ ಇದ್ದೀರಿ. ನಮ್ಮ ಕಾಲಕ್ಕಿಂತ ನಿಮ್ಮ ಕಾಲ ಬಹಳ ಶ್ರೇಷ್ಠವಾದಂತ ಕಾಲ. ಇವತ್ತು ಈಗ ತಾನೇ ಬೆಳಗ್ಗೆ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್, ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಸೇರಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಯಾವ ರೀತಿ ನಮ್ಮ ರಸ್ತೆ ಸುರಕ್ಷತೆಯನ್ನ, ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡಬಹುದು ಅನ್ನೋ ಒಂದು ಸಣ್ಣ ವಿಡಿಯೋವನ್ನು ಕೂಡ ಉದ್ಘಾಟನೆಯನ್ನ ಮಾಡಿ ಇಲ್ಲಿ ನಿಮ್ಮ ಮುಂದೆ ನಿಂತಿದ್ದೇವೆ. ಇವತ್ತು ಬಹುಶಃ ಸಂಚಾರಿ ನಿಯಮವನ್ನು ನಾವೇನಾದ್ರು ಮಾಡಲಿಲ್ಲ ಅಂತಂದ್ರೆ ಬಹುಶಃ ಎಷ್ಟು ಅಪಘಾತಗಳಾಗಬಹುದು ಅನ್ನೋದಕ್ಕೆ ಅನೇಕ ದಾಖಲೆಗಳು ಇವತ್ತು ಇದೆ. ಹೆಲ್ಮೆಟ್ ಅನ್ನ ಬಹಳ ಸುರಕ್ಷಿತವಾಗಿ ನಾವು ಕಾಪಾಡಿಕೊಳ್ಬೇಕು, ಹಾಕೊಳ್ಳೇಬೇಕಾಗ್ತದೆ. ನಿಯಮವನ್ನು ನಾವು ಪಾಲನೆ ಮಾಡಬೇಕಿದೆ. ಈಗಾಗಲೇ ನಮ್ಮ NCRB ಪ್ರಕಾರ 2023ರಲ್ಲಿ ಅತಿ ಹೆಚ್ಚು ಜೀವವನ್ನು ಕಳ್ಕೊಂಡಿದ್ದು ನಮ್ಮ ಬೈಕ್ನ ಸವಾರರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲ ಹೆಚ್ಚಿಗೆ ಯುವಕರೇ ಬೈಕನ್ನು ನೀವೆಲ್ಲ ಸವಾರವನ್ನು ಮಾಡ್ತಾ ಇದ್ದೀರಿ. ನಮ್ಮ ಸರ್ಕಾರ ಹಿಂದೆ ಹರೀಶ್ ಸಾಂತ್ವನ ಯೋಜನೆಯನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಅದರಿಂದ ಏನು ಪ್ರಯೋಜನ ಆಗುವುದಿಲ್ಲ. ಸಾಂತ್ವನ ಹೇಳೋದು ಮುಖ್ಯ ಅಲ್ಲ. ಜೀವವನ್ನ ಕಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ನಾವು ಜೀವವನ್ನ ಕಾಪಾಡುವಂತಹ ವ್ಯವಸ್ಥೆಯನ್ನ, ಆ ಜ್ಞಾನವನ್ನು ನಾವು ಅರಿವನ್ನ ಮಾಡಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನ ನಾವು ರೂಪಿಸಿದ್ದೇವೆ.